ಹಲೋ ಸ್ಟೂಡೆಂಟ್ಸ್, ಇವತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮುಂದಿನ ಪ್ರಾಬ್ಲಮ್ ನೋಡುವ. ಪ್ರಾಬ್ಲಮ್ ನಾನು ಚೆಕ್ ಮಾಡ್ತೇನೆ, ಇಲ್ಲಿ ಓದ್ತೇನೆ ನಾನು, ಜಸ್ಟ್ ನೋಡಿ. ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, assets and liabilities of Supreme Company Limited, you are required to prepare cash flow statement for the year ending 31st March 2015 as per AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಮಾಡಬೇಕು, ಇಂಡೈರೆಕ್ಟ್ ಮೆಥಡ್ ಪ್ರಕಾರ ಮಾಡಬೇಕು. ಸೊ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ: ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಟ್ರೇಡ್ ಪೇಬಲ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಇನ್ವೆಂಟ್ರೀಸ್, ಟ್ರೇಡ್ ರಿಸೀವಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಇದರ ನೋಟ್ಸ್ ನೋಡಿರಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್ 90,000ದಿಂದ 1,20,000 ಆಗಿದೆ. ಇಲ್ಲಿ ಹೇಳ್ತೇನೆ ನಾನು, ಇದೊಂದು ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಇನ್ಫ್ಲೋ ಆಗಿದೆ. ಸೊ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಹೊಸ ಶೇರನ್ನು ಇಶ್ಯೂ ಮಾಡಿದ್ದಾರೆ, ಇನ್ಫ್ಲೋ. ನೆಕ್ಸ್ಟ್ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 45,000 ಆಗಿದೆ, ಅಂದರೆ ಕಡಿಮೆ ಆಗಿದೆ, ಅದನ್ನು ವಾಪಸ್ ಕೊಟ್ಟಿದ್ದೀರ ಅಂತ ಅರ್ಥ. ಇದು ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಔಟ್ಫ್ಲೋ ಆಗಿದೆ ಅಂತ ಅರ್ಥ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನಂತರ ಜನರಲ್ ರಿಸರ್ವ್ 12,000 21,000, ಅಂದರೆ ಈ ವರ್ಷ ನೀವು ಏನು ಮಾಡಿದಿರ, ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದಿರ ನಿಮ್ಮ ಅಡ್ಜಸ್ಟೆಡ್ P&Lಗಳು ಅಥವಾ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,000 ಇರೋದು 14,400 ಆಗಿದೆ. ಇದು ಈ ವರ್ಷದ ಪ್ರಾಫಿಟ್ ಫಾರ್ ದ ಇಯರ್ ಮಾಡುವಾಗ, ಸ್ಟಾರ್ಟ್ ಮಾಡುವಾಗ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಇದರ ಡಿಫರೆನ್ಸನ್ನು ಬರೀಬೇಕು. ಜಾಸ್ತಿ ಆದ ಪ್ರಾಫಿಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಬಂದರೆ ಆಯಿತು. ನೆಕ್ಸ್ಟ್ ಕ್ರೆಡಿಟರ್ಸ್ 16,500 ಇದ್ದದ್ದು 24,900 ಆಗಿದೆ, ಜಾಸ್ತಿ ಆಗಿದೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ, ಆ್ಯಡ್ ಮಾಡಬೇಕು. ಬಿಲ್ಸ್ ಪೇಬಲ್ 6,000 4,800 ಆಗಿದೆ, ಇದು ಕಡಿಮೆ ಆಗಿದೆ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ, ಲೆಸ್ ಮಾಡಬೇಕು. ನಂತರ ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಟ್. ಸೊ ಇದರ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ಅಲ್ಲಿ ನೋಡುವ, ಅಲ್ಲಿ ಹೇಳ್ತೇನೆ. ಪ್ಲ್ಯಾಂಟ್ 24,60 ಇದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಮತ್ತು ನೋಡುವ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದಕ್ಕೂ ಇದೆ. ಗುಡ್ ವಿಲ್ 34,500 27,000. ಗುಡ್ ವಿಲ್ ಕಡಿಮೆ ಆಗಿದೆ ಅಂತ ಹೇಳಿದರೆ ಏನಾಗಿದೆ, ಅದನ್ನು ರೈಟ್ ಆಫ್ ಮಾಡಿದ್ದಾರೆ ಅಂತ ಅರ್ಥ. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರೀಬೇಕು ಎಷ್ಟು ರೈಟ್ ಆಫ್ ಅಂತೇಳಿ. ನೆಕ್ಸ್ಟ್ ಸ್ಟಾಕ್ 23,000 32,000 ಆಗಿದೆ, ಜಾಸ್ತಿ ಆಗಿದೆ, ಇನ್ಕ್ರೀಸ್ ಲೆಸ್ ಮಾಡಬೇಕು. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ 6,000 9,000 ಇನ್ಕ್ರೀಸ್ ಆಗಿದೆ, ಇದನ್ನು ಲೆಸ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್ 4,500. ಇದನ್ನೆರಡನ್ನು ಟೋಟಲ್ ಮಾಡಿಕೊಂಡು ಲಾಸ್ಟಿಗೆ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುವ ಹಾಗೆ ಮಾಡಬೇಕು. ಅಡ್ಜಸ್ಟ್ಮೆಂಟ್ ನೋಡುವ. ಆ್ಯಂಡ್ ಇಂಟರಿಮ್ ಡಿವಿಡೆಂಡ್ 6,000 ಪೇಯ್ಡ್ ಇನ್ 2015. ಇಂಟರಿಮ್ ಡಿವಿಡೆಂಡ್ ಬೇರೆ, ಪ್ರಪೋಸ್ ಡಿವಿಡೆಂಡ್ ಬೇರೆ. 10,500 ಇನ್ಕಮ್ ಟ್ಯಾಕ್ಸ್ ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 2015. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಎಲ್ಲೆಲ್ಲ ಬರುತ್ತೆ, ಒಂದು ನಿಮ್ಮ ಟ್ಯಾಕ್ಸ್ ಅಕೌಂಟಲ್ಲಿ, ಲೆಜರ್ ಅಕೌಂಟಲ್ಲಿ, ಹಾಗೆ ಪೇಯ್ಡ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್, ಆಪರೇಟಿಂಗ್ ಇನ್ಕಮ್, ಅದರಲ್ಲಿ ಲಾಸ್ಟ್ ಐಟಮ್ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡನ್ನು ಮಾಡಬೇಕು. ಅದರ ಹಾಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಂಟರಿಮ್ ಡಿವಿಡೆಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡಬೇಕು, ಪ್ರಪೋಸ್ ಇಂಟರಿಮ್ ಅಂತೇಳಿ. ಹಾಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಡಿವಿಡೆಂಡ್ ಪೇಯ್ಡೆಲ್ಲ ಲೆಸ್ ಮಾಡಬೇಕು. ನಂತರ ಡಿಪ್ರಿಸಿಯೇಷನ್ 30,000 ಪ್ಲ್ಯಾಂಟ್ ಮೇಲೆ, ಹಾಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ. ಡಿಪ್ರಿಸಿಯೇಷನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ನಿಮ್ಮ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡ್ತೀರಾ, ಹಾಗೆ ನಿಮ್ಮ ಪರ್ಟಿಕ್ಯುಲರ್ ಲ್ಯಾಂಡ್ ಅಕೌಂಟ್ ಹಾಗೆ ಪ್ಲ್ಯಾಂಟ್ ಅಕೌಂಟಲ್ಲಿ ಏನು ಮಾಡ್ತೀರಾ, ಬೈ ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀರಾ. ಓಕೆ, ಸೊ ಫಸ್ಟಿಗೆ ವರ್ಕಿಂಗ್ ನೋಟ್ ನೋಡೋ, ಏನೆಲ್ಲ ವರ್ಕಿಂಗ್ ನೋಟ್ ಇದೆ ಅಂತೇಳಿ. ಫಸ್ಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್. ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೋಡುವ. 12,000 ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟಲ್ಲಿ 12,000 ಓಪನಿಂಗ್ ಬ್ಯಾಲೆನ್ಸ್ ಇದೆ, 15,000 ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ 12,000, ಕ್ಲೋಸಿಂಗ್ ಬ್ಯಾಲೆನ್ಸ್ 15,000. ಸೊ ಈ ವರ್ಷ ಏನು ಪ್ರೊವಿಷನ್ ಇಟ್ಟಿದ್ದಾರೆ ಅಂತ ನೋಡುವ. ಸೊ ಅಡ್ಜಸ್ಟ್ಮೆಂಟಲ್ಲಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಸೊ ಪ್ರಾಬ್ಲಮಲ್ಲಿ ಪ್ರೊವಿಷನ್ ಮೇಡ್ ಅಂತ ಕೊಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಪೇಯ್ಡ್ ಏನು ಮಾಡಬೇಕು, ಟು ಕ್ಯಾಶ್ ಬರ್ತೀರಾ 10,500. ಸೊ ಓಪನಿಂಗ್ ಬ್ಯಾಲೆನ್ಸ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಇದು ಟ್ಯಾಕ್ಸ್ ಪೇಯ್ಡ್ ಏನು ಬರುತ್ತೆ ಅದು ಬ್ಯಾಲೆನ್ಸಿಂಗ್ ಫಿಗರ್. ಸೊ 13,500 ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಬರೀತೀರಾ ನೀವು. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಇದನ್ನು ಟು ಕ್ಯಾಶ್ ಟ್ಯಾಕ್ಸ್ ಪೇಯ್ಡ್ ಬರೀತೀರಾ, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಲಾಸ್ಟ್ ಐಟಮ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಅಡ್ಜಸ್ಟ್ಮೆಂಟ್ ಪ್ರಪೋಸ್ ಡಿವಿಡೆಂಡ್ ಅಕೌಂಟ್. ಪ್ರಪೋಸ್ ಡಿವಿಡೆಂಡ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 12,600, ಕ್ಲೋಸಿಂಗ್ ಬ್ಯಾಲೆನ್ಸ್ 15,000. ಸೊ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿದೆ 12,600, ಕ್ಲೋಸಿಂಗ್ ಬ್ಯಾಲೆನ್ಸ್
15,000 ಸಾರಿ 15,000. ಸೊ ಪ್ರಾಬ್ಲಮಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ ನೋಡು. ಸೊ ಡಿವಿಡೆಂಡ್ ಪೇಯ್ಡ್ ಕೊಟ್ಟಿಲ್ಲ, ಆದರೆ ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಕೊಟ್ಟಿದ್ದಾರೆ. ಸೊ ಇಂಟರಿಮ್ ಡಿವಿಡೆಂಡ್ ಬೇರೆ, ಪ್ರಪೋಸ್ ಡಿವಿಡೆಂಡ್ ಬೇರೆ. ಇಂಟರಿಮ್ ಡಿವಿಡೆಂಡ್ ವರ್ಷದ ಮಧ್ಯದಲ್ಲಿ ಕೊಡುವಂಥದ್ದು, ಪ್ರಪೋಸ್ ಡಿವಿಡೆಂಡ್ ವರ್ಷದ ಎಂಡಿಗೆ ಕೊಡುವಂಥದ್ದು. ಅದಕ್ಕೋಸ್ಕರ ಹಿಂದಿನ ವರ್ಷನೇ ಪ್ರೊವಿಷನ್ ಮಾಡಿ ಇಟ್ಟಿರ್ತೀರ. ಸೊ ಓಪನಿಂಗ್ ಬ್ಯಾಲೆನ್ಸ್ ಇಷ್ಟು, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಷ್ಟು. ಸೊ ಯಾವುದೇ ಇನ್ಫಾರ್ಮೇಷನ್ ಕೊಡೋದಾಗ ಏನಂತ ರೆಸ್ಯೂಮ್ ಮಾಡಬೇಕು, ಹಿಂದಿನ ವರ್ಷದ ಪ್ರೊವಿಷನ್ ಈ ವರ್ಷ ಪೇ ಮಾಡಿದ್ದಾರೆ ಅಂತ ಬರೀಬೇಕು. ಟು ಕ್ಯಾಶ್ ಇದು ಟ್ಯಾಕ್ಸ್ ಪೇಡ್ ಅಲ್ಲ, ಸಾರಿ, ಪ್ರಪೋಸ್ ಡಿವಿಡೆಂಡ್ ಪೇಡ್ ಆಗಬೇಕಿತ್ತು. ಹಾಗೆ ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಡಿವಿಡೆಂಡ್ ಪ್ರಪೋಸ್ ಫಾರ್ ದ ಇಯರ್ ಅಂತ ಎಸ್ಯೂಮ್ ಮಾಡಬೇಕು. ಸೊ ಟು ಡಿವಿಡೆಂಡ್ ಪೇಯ್ಡ್ ಎಲ್ಲಿ ಬರುತ್ತೆ, ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಪೇಮೆಂಟ್ ಲೆಸ್ ಮಾಡ್ತೀರಾ. ಹಾಗೆ ಅಡ್ಜಸ್ಟೆಡ್ ಇದು ಡಿವಿಡೆಂಡ್ ಪ್ರಪೋಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಿಗೆ ಆ್ಯಡ್ ಮಾಡ್ತೀರಾ. ಮೂರನೇ ವರ್ಕಿಂಗ್ ನೋಟ್ ಇಂಟರಿಮ್ ಡಿವಿಡೆಂಡ್. ಇದರ ಬಗ್ಗೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಸೊ ಜಸ್ಟ್ ಆಗಿ ಡಿವಿಡೆಂಡ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಟು ಕ್ಯಾಶ್ ಅಂತ ಬರುತ್ತೆ. ಪೇ ಮಾಡೋ ಮೊದಲು ಅದನ್ನು ತೆಗೆದಿಡಬೇಕಾಗುತ್ತೆ ಪ್ರಾಫಿಟಿಂದ. ಅದಕ್ಕೋಸ್ಕರ ಬೈ ಅಡ್ಜಸ್ಟೆಡ್ P&L ಅಕೌಂಟ್. ಸೊ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಿಗೆ ಆ್ಯಡ್ ಮಾಡ್ತೀರಾ, ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀರಾ. ಇದರ ಅಡ್ಜಸ್ಟ್ಮೆಂಟ್ ಟು ಕ್ಯಾಶ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಲೆಸ್ ಕ್ಯಾಶ್ ಔಟ್ಫ್ಲೋ ಅಲ್ಲಿ ಬರುತ್ತೆ. ನಂತರ ಬರುತ್ತೆ ಪ್ಲ್ಯಾಂಟ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೋಡುವ. ಓಪನಿಂಗ್ ಬ್ಯಾಲೆನ್ಸ್ 24,000, ಕ್ಲೋಸಿಂಗ್ ಬ್ಯಾಲೆನ್ಸ್ 60,000. ಓಪನಿಂಗ್ ಬ್ಯಾಲೆನ್ಸ್, ಸೊ ಇದೊಂದು ಅಸೆಟ್. ಸೊ ಬೈ ಅಂತ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರುತ್ತೆ 24,000, ಕ್ಲೋಸಿಂಗ್ ಬ್ಯಾಲೆನ್ಸ್ 60,000. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ 3,000 ಆನ್ ಪ್ಲ್ಯಾಂಟ್. ಸೊ 3,000 ಡಿಪ್ರಿಸಿಯೇಷನ್ ಅಂದರೆ ಬೈ ಅಡ್ಜಸ್ಟೆಡ್ P&L ಅಕೌಂಟ್ 3,000. ಸೊ ಓಪನಿಂಗ್ 24, ಕ್ಲೋಸಿಂಗ್ 60, ಡಿಪ್ರಿಸಿಯೇಷನ್ 3. ಸೊ ಡಿಫ್ರೆನ್ಸ್ ಬಂತು 39,000. ಇದೇನು ಡಿಫ್ರೆನ್ಸ್ ಟು ಕ್ಯಾಶ್. ಹೊಸ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದಂಥ ಟು ಕ್ಯಾಶ್. ಸೊ ಹೊಸದು ಪರ್ಚೇಸ್ ಮಾಡೋ ಹಣ ಹೋಗುತ್ತೆ, ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಇದು ಅಸೆಟ್ ಸೈಡ್ ಐಟಮ್ ಇಡುವಾಗ ಅದೊಂದು ಅಸೆಟ್, ಇದೊಂದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಟು ಕ್ಯಾಶ್ ಅಂದರೆ ಕ್ಯಾಶ್ ಔಟ್ಫ್ಲೋ ಅಲ್ಲಿ ಲೆಸ್ ಮಾಡಬೇಕು. ನಂತರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಓಪನಿಂಗ್ ಬ್ಯಾಲೆನ್ಸ್ 60,000, ಕ್ಲೋಸಿಂಗ್ ಬ್ಯಾಲೆನ್ಸ್ 51,000. ಸೊ ಓಪನಿಂಗ್ ಬ್ಯಾಲೆನ್ಸ್ 60, ಕ್ಲೋಸಿಂಗ್ 51. ಅಡ್ಜಸ್ಟ್ಮೆಂಟಲ್ಲಿ ನೋಡುವ ಡಿಪ್ರಿಸಿಯೇಷನ್ 3,000 ಆನ್ ಪ್ಲ್ಯಾಂಟ್, 6,000 ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. 6,000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ಇದಂತೆ ಬೈ ಅಡ್ಜಸ್ಟೆಡ್ P&L ಅಕೌಂಟ್. ಸೊ 60, 51 ಮತ್ತು ಈ ಡಿಪ್ರಿಸಿಯೇಷನ್ ಮಾಡುವಾಗ ಬ್ಯಾಲೆನ್ಸ್ ಬರುತ್ತೆ ಬೈ ಕ್ಯಾಶ್ 3,000. ಸೊ 3,000 ಏನಂತ ಅರ್ಥ, ಬೈ ಕ್ಯಾಶ್ ಅಂತ ನೀವು ಎಂಟ್ರಿ ಆಗ್ತೀರ. ಬೈ ಕ್ಯಾಶ್ ಅಂದರೆ ಹಣ ಬರುತ್ತೆ, ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಮಾಡುವಾಗ ಹಣ ಬರುತ್ತೆ. ಸೊ ಹಣ ಬರುತ್ತೆ ಅಂದರೆ ಕ್ಯಾಶ್ ಇನ್ಫ್ಲೋ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಆ್ಯಡ್ ಮಾಡಬೇಕು. ಸೊ ಇಲ್ಲಿಗೆ ಎಲ್ಲ ನಮ್ಮ ವರ್ಕಿಂಗ್ ನೋಟ್ ಮುಗೀತದೆ. ಸೊ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡುವ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ನಾನು ಎಲ್ಲೋ ಅಲ್ಲಿ ಹಾಕಿದ್ದೇನೆ, ಅದರ ಟೋಟಲ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ. ಹಾಗೆ ಬ್ಲೂ ಅಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಹಾಕಿದ್ದೇನೆ, ಅದರ ಆನ್ಸರ್ ನೆಟ್ ಕ್ಯಾಶ್ ಅಂತ ಹಾಕಿದ್ದೇನೆ. ಹಾಗೆ ಗ್ರೀನಲ್ಲಿ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ, ಸೊ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ, ಮೂರರ ಟೋಟಲ್ ಬರುತ್ತೆ. ಸೊ ಸ್ಟಾರ್ಟಿಂಗಿಂದ ನೋಡುವ. ಫಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ ನಾನು ಆಲ್ರೆಡಿ ಹೇಳಿದೆ. ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು, 9,000, 14,000. ಸೊ 9,000, 14,000 ಡಿಫ್ರೆನ್ಸ್, 14,400 ಡಿಫ್ರೆನ್ಸ್ ಇದ್ದರೆ 5,400 ಪ್ರಾಫಿಟ್. ಸೊ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ ಒಂದು ಟ್ರಾನ್ಸ್ಫರ್ ಟು ರಿಸರ್ವ್. ನಾನು ಆಗ ಹೇಳಿದೆ ಟ್ರಾನ್ಸ್ಫರ್ ಟು ರಿಸರ್ವ್. ಸೊ 12,000 21 ಆಗಿದೆ ಅಂತ ಹೇಳಿದರೆ ಟ್ರಾನ್ಸ್ಫರ್ ಮಾಡಿದ ರಿಸರ್ವಿಗೆ. ಇದರ ಡಿಫ್ರೆನ್ಸ್ ಇಲ್ಲಿದೆ ನೋಡಿ 9,000. ನಂತರ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ವರ್ಕಿಂಗ್ ನೋಟ್ 1 ನಾನು ಆಲ್ರೆಡಿ ಮಾಡಿದೆ. 13,500 ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅದು ಬರೆದಿದ್ದೀರಾ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ವರ್ಕಿಂಗ್ ನೋಟ್ 2 ನೋಡಿ 15,000 ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅದು ಬರೆದಿದ್ದೇನೆ. ನೆಕ್ಸ್ಟ್ ಪ್ರಪೋಸ್ಡ್ ಇಂಟರಿಮ್ ಡಿವಿಡೆಂಡ್ ವರ್ಕಿಂಗ್ ನೋಟ್ 3 ಬರುತ್ತೆ, ಇದು ಬೈ ಅಡ್ಜಸ್ಟೆಡ್ P&L ಅಂತ ಬರೆದಿದ್ದೇನೆ ನಾನು. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್, ಸೊ ವರ್ಕಿಂಗ್ ನೋಟ್ 4 ಸೊ ಬೈ ಅದೊಂದು ಡಿಪ್ರಿಸಿಯೇಷನ್ ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅಂತ ಬರೆದಿದ್ದೇನೆ. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದು ಸೇಮ್ ಕೇಸ್, ವರ್ಕಿಂಗ್ ನೋಟ್ 5 6,000 ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅಂತ ಬರೆದಿದ್ದೇನೆ. ಲಾಸ್ಟ್ ಇದು ಗುಡ್ ವಿಲ್ ರಿಟರ್ನ್ ಆಫ್ ಅಸೆಟ್ ಸೈಡಲ್ಲಿದೆ. ಗುಡ್ ವಿಲ್ 34,500 ಇದ್ದು 27,000 ಆಗಿದೆ ಅಂತ ಹೇಳಿದರೆ ರೈಟ್ ಆಫ್ ಮಾಡಿದೆ ಅಂತ ಅರ್ಥ. ನೆಕ್ಸ್ಟ್ ಸೊ ಇದರಿಂದ ಫಾರ್ಮ್ಯಾಟ್ ಕಂಟಿನ್ಯೂ ಮಾಡುವ.
ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್, ನೆಕ್ಸ್ಟ್ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ಇಲ್ಲಿ ಯಾವುದೇ ನಾನ್ ಆಪ್ರೇಟಿಂಗ್ ಇನ್ಕಮ್ ಇಲ್ಲ ಹೇಳಿದ ಮೇಲೆ ಡ್ಯಾಶ್ ಹಾಕಿದ್ದೆ ನಾನು. ಸೊ ಈ ಇನ್ನರ್ ಕಾಲಮಲ್ಲಿ ಇದೆ ನಾನು ಪ್ರಾಫಿಟ್ಟಿಗೆ ಇದೆಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿದಾಗ ಲಾಸ್ಟಿಗೆ ಇಷ್ಟು ಉಳಿತದೆ. ನಂತರ ಫಾರ್ಮ್ಯಾಟ್ ಕಂಟಿನ್ಯೂ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆನ್ಸರ್ಗೆ ಏನು ಹೇಳಬೇಕು, ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಇದು ನೀವು ಕರೆಕ್ಟಾಗಿ ಫಾರ್ಮ್ಯಾಟ್ ಬರೆದಾಗ ಮುಂದೆ ಏನಂತ ಗೊತ್ತಾಗುತ್ತೆ. ಫಾರ್ಮ್ಯಾಟ್ ಸರಿಯಾಗಿ ಕಲಿದಿದ್ದಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾಗಲ್ಲ. ಸೊ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸನ್ನು ಮಾಡ್ತೀರಾ. ಫಸ್ಟ್ ನೆನ್ಪಿಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಈ ಪ್ರಾಬ್ಲಮಲ್ಲಿ ಕರೆಂಟ್ ಅಸೆಟ್ ಡಿಕ್ರೀಸ್ ಆದದ್ದು ಯಾವುದೂ ಇಲ್ಲ. ನಂತರ ಆ್ಯಡ್ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಕ್ರೆಡಿಟರ್ ಇನ್ಕ್ರೀಸ್ ಆಗಿದೆ, 16,500 ಇದ್ದದ್ದು 24,900 ಆಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ, 8,400. ನೆಕ್ಸ್ಟ್ ಬರುತ್ತೆ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ, 23,100 ಇತ್ತು, 32,700 ಆಗಿದೆ. ಸೊ ಇನ್ಕ್ರೀಸ್ 9,600. ಇದು ಲೆಸ್ ಕ್ಯಾಟಗರಿಯಲ್ಲಿ ಬರುತ್ತೆ, ಲೆಸ್. ಹಾಗಾಗಿ ಇದನ್ನು ಬ್ರ್ಯಾಕೆಟಲ್ಲಿ ಬರುತ್ತೆ, ಅಂದರೆ ನೆಗೆಟಿವ್ ಅಂತ ಅರ್ಥ. ಡೆಟರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, 48 60 ಆಗಿದೆ, 12,000 ಇನ್ಕ್ರೀಸ್ ಆಗಿದೆ. ನಂತರ ಬಿಲ್ಸ್ ರಿಸೀವೇಬಲ್ 6,000 9,000 ಆಗಿದೆ, 3,000 ಇನ್ಕ್ರೀಸ್ ಆಗಿದೆ. ನಂತರ ಬರುತ್ತೆ ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಡಿಕ್ರೀಸ್ 6,000 4,800ಗೆ ಬಂದಿದೆ. ಎಷ್ಟು ಡಿಕ್ರೀಸ್ ಆಗಿದೆ, 1,200. ಇದು ಲೆಸ್ ಕ್ಯಾಟಗರಿಯಲ್ಲಿ ಬರುತ್ತೆ, ಹಾಗಾಗಿ ನೆಗೆಟಿವ್. ಈಗ ಈ ಅಮೌಂಟಿಗೆ ಇದನ್ನು ಆ್ಯಡ್ ಮಾಡಿ ಲೆಸ್ ಮಾಡಿ ಲೆಸ್ ಮಾಡಿ ಲೆಸ್ ಮಾಡಿ ಲೆಸ್ ಮಾಡಿ ಈ ಆನ್ಸರ್ ಬರುತ್ತೆ. ಅದೇನು, ಕ್ಯಾಶ್ ಜನರೇಟೆಡ್ ಫ್ರಾಮ್ ಆಪರೇಷನ್ ಬಿಫೋರ್ ಟ್ಯಾಕ್ಸ್, ಅಂದರೆ ನೆಕ್ಸ್ಟ್ ಟ್ಯಾಕ್ಸ್ ಲೆಸ್ ಮಾಡಬೇಕಂತ ಅರ್ಥ. ಸೊ ಇನ್ಕಮ್ ಟ್ಯಾಕ್ಸ್ ಪೇಡ್ ನಿಮ್ಮ ವರ್ಕಿಂಗ್ ನೋಟ್ 1ಅಲ್ಲಿದೆ. ಇನ್ಕಮ್ ಟ್ಯಾಕ್ಸ್ ಪೇಡ್ 10,500. ಟು ಕ್ಯಾಶ್ ಅಂತಿದೆ ನೋಡಿ ವರ್ಕಿಂಗ್ ನೋಟ್ 1ಅಲ್ಲಿ. ಸೊ ಅದನ್ನು ಲೆಸ್ ಮಾಡಿ ಫೈನಲ್ ಆನ್ಸರನ್ನು ಎಲ್ಲಿ ಬರಬೇಕು, ಔಟ್ರ್ ಕಾಲಮ್ ಬರಬೇಕು, 37,500. ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಈಗ ಫಸ್ಟ್ ಮೊದಲ ಭಾಗ ಇತ್ತು. ಸೊ ಇದರಲ್ಲಿ ಯೆಲ್ಲೋ ಕಲರ್ ಮಾಡಿದ ಮೊದಲ ಭಾಗ. ಎರಡನೇ ಬ್ಲೂ ಕಲರ್ ಇದು ಎರಡನೇ ಭಾಗ ನೋಡುವ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಏನಿದೆ ಅಂದರೆ ಅಸೆಟ್ ಸೈಡಲ್ಲಿ ಬರುವಂಥದ್ದು. ಎರಡು ಐಟಮ್ ಇತ್ತು. ಒಂದು ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ವರ್ಕಿಂಗ್ ನೋಟ್ 5 ನೋಡಿ ಇಲ್ಲಿದೆ. ಬೈ ಕ್ಯಾಶ್ 3,000 ಇಲ್ಲಿ ಬರೆದೆ ನಾನು. ಹಾಗೆ ಕ್ಯಾಶ್ ಔಟ್ಫ್ಲೋ, ಹಣ ಎಲ್ಲಿ ಹೊರಗೆ ಹೋಗಿದೆ, ಪರ್ಚೇಸ್ ಮಾಡುವಾಗ, ಯಾವುದು ಪ್ಲ್ಯಾಂಟ್ ಪರ್ಚೇಸ್ ಮಾಡುವಾಗ ಇಲ್ಲಿದೆ. ಟು ಕ್ಯಾಶ್ 39,000. ಸೊ ಅದನ್ನು ನೆಗೆಟಿವ್ ಬರೀಬೇಕು, ಲೆಸ್, ಹಾಗಾಗಿ ನೆಗೆಟಿವ್ ಬರೀಬೇಕು. ಸೊ 3,000ದಲ್ಲಿ 39,000 ಲೆಸ್ ಮಾಡಿದ್ದು ಬರುತ್ತೆ, -36,000. ಇದೇನು, ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ನೋಡುವ ಮೂರನೇ ಐಟಮ್, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಕ್ಯಾಶ್ ಇನ್ಫ್ಲೋ ಎಲ್ಲಾಗಿದೆ, ಶೇರ್ ಕ್ಯಾಪಿಟಲ್ ಇಶ್ಯೂ ಆದಾಗ. ಸೊ ಶೇರ್ ಕ್ಯಾಪಿಟಲ್ ನೋಡಿ, ಶೇರ್ ಕ್ಯಾಪಿಟಲ್ 90,000 1,20,000 ಆಗಿದೆ, ಅಂದರೆ 30,000 ಹೊಸ ಶೇರ್ ಇಶ್ಯೂ ಆಗಿದೆ. ಸೊ 90 1,20,000 ಆಗಿದೆ, ಅಂದರೆ 30,000 ಇನ್ಫ್ಲೋ. ನಂತರ ಕ್ಯಾಶ್ ಔಟ್ಫ್ಲೋ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 45 30 ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳಿದೆ. ವಾಪಸ್ ಕೊಟ್ಟಿದ್ದೀರಾ ಅವರ ಶೇರ್ ಹೋಲ್ಡರಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ರಿಡಮ್ಷನ್ ಮಾಡಿದ್ದೀರಾ, ರೀಪೇಮೆಂಟ್ ಮಾಡಿದ್ದೀರಾ. ಸೊ 15,000. ನಂತರ ಡಿವಿಡೆಂಡ್ ಪೇಯ್ಡ್ ವರ್ಕಿಂಗ್ ನೋಟ್ 2 ನೋಡಿ, 2 ಕ್ಯಾಶ್ ಅಂತಿದೆ 12,600. ಹಾಗೆ ಇಂಟರ್ಮ್ ಡಿವಿಡೆಂಡ್ ಪೇಯ್ಡ್ ವರ್ಕಿಂಗ್ ನೋಟ್ 3 ನೋಡಿ 6,000, 2 ಕ್ಯಾಶ್ ಅಂತಿದೆ. ಸೊ ಕ್ಯಾಶ್ ಅಂತಿದ್ದಾಗ ಕ್ಯಾಶ್ ಔಟ್ಫ್ಲೋ ಆಗಿದೆ, 2 ಕ್ಯಾಶ್ ಇದ್ದಾಗ ಕ್ಯಾಶ್ ಔಟ್ಫ್ಲೋ ಆಗಿದೆ ಅಂತ ಅರ್ಥ. ಬೈ ಕ್ಯಾಶ್ ಇದ್ದರೆ ಕ್ಯಾಶ್ ಇನ್ಫ್ಲೋ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ 30,000 -15 -12,600 -6,000 ಮಾಡಿದಾಗ ಬರುತ್ತೆ -3,600. ಇವಾಗ ಮೂರನ್ನು ಆ್ಯಡ್ ಮಾಡಬೇಕು. ಇದು ಈ ಅಮೌಂಟ್ ಆಪರೇಟಿಂಗ್, ಇನ್ವೆಸ್ಟಿಂಗ್, ಫಿನಾನ್ಸಿಂಗ್ ಮೂರನ್ನು ಆ್ಯಡ್ ಮಾಡಬೇಕು. ಇದನ್ನು ಸಪ್ರೇಟಾಗಿ ಒಂದು ಟೇಬಲ್ ಹಾಕಿ ಬರೆದೆ ನಾನು. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಇಷ್ಟು 37,500. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ -36,000. ಫಿನಾನ್ಸಿಂಗ್ ಆ್ಯಕ್ಟಿವಿಟಿ -3,600. ಈ -37,500ರಲ್ಲಿ -36 -3,600 ಲೆಸ್ ಮಾಡಿದರೆ ಆನ್ಸರ್ ಬರುತ್ತೆ -2,100. ಇದಕ್ಕೇನಂತ ಬರಬೇಕು, ಇದು ಪಾಸಿಟಿವ್ ಬಂದರೆ ಇನ್ಕ್ರೀಸ್ ಅಂತ ಬರಬೇಕು, ನೆಗೆಟಿವ್ ಬಂದರೆ ಡಿಕ್ರೀಸ್ ಅಂತ ಬರಬೇಕು. ಸೊ ನೆಟ್ ಡಿಕ್ರೀಸ್, ಇಲ್ಲಿ ಇನ್ಕ್ರೀಸ್ ಅಂತ ಹಾಕಿದ್ದೇನೆ, ಇದು ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ ಅಂತ ಬರಬೇಕು. ಇದಕ್ಕೇನು ಆ್ಯಡ್ ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಓಪನಿಂಗ್ ಬ್ಯಾಲೆನ್ಸ್ ನೋಡಿ, ಕ್ಯಾಶ್ ಬ್ಯಾಂಕ್ ಇದು 4,500 3,000 ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಮತ್ತು ಬ್ಯಾಂಕಿನ ಓಪನಿಂಗ್ ಬ್ಯಾಲೆನ್ಸ್ ಇದು 4,500 3,000. 4,500 ಮತ್ತು 3,000 ಓಪನಿಂಗ್ ಬ್ಯಾಲೆನ್ಸ್ ಅಂದರೆ 7,500 ಆಗುತ್ತೆ.
2,100 ಅದು ಮೈನಸ್ ಪ್ಲಸ್ 7,500 ಮಾಡಿದರೆ ಬರುತ್ತೆ 5,400. ಇದು ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರಬೇಕು. ಸೊ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್, ಇಲ್ಲಿ ನೋಡಿ 3 ಪ್ಲಸ್ 2,400 ಅಂದರೆ 5,400 ಬರಬೇಕು. ಸೊ ಇಲ್ಲಿಂದ ಇದು ಲೆಸ್ ಮಾಡಿ ಬಂದು 5,400 ಬರಬೇಕು. ಸೊ ಎರಡೂ ಸೇಮ್ ಆದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸೇಮ್ ಅಂತ ಟ್ಯಾಲಿ ಅಂತ ಅರ್ಥ. ಸೊ ಇದು ಕ್ಯಾಶ್ ಫ್ಲೋದು ಸೊಲ್ಯೂಷನ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಕಮೆಂಟ್ ಮಾಡ್ಬೋದು. ಈ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಮುಂದಿನ ಪ್ರಾಬ್ಲಮ್ಗಳು ಅಥವಾ ಬೇರೆ ಏನೋ ನೋಟ್ಸ್ಗಳು ಸಿಗುತ್ತವೆ. ಇಷ್ಟೊತ್ತು ಈ ಪ್ರಾಬ್ಲಮ್ ಕೇಳಿಸಿದ್ದಕ್ಕೆ ಧನ್ಯವಾದಗಳು.